ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲಾಸ್. ನನ್ನ ಮುಂದೆ ನಿಂತಿದೆ ಟಿ ವಿ ಎಸ್ನ ಹೊಸ ಅಡ್ವೆಂಚರ್ ಬೈಕ್ ಆಗಿರುವಂತಹ ದ ಬೀಸ್ಟ್ ಅಪಾಚಿ RTX 300 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ವಿತ್ ಒಂದು ಅಡ್ವೆಂಚರಸ್ ಲುಕ್. ನೋಡ್ಬೋದು ಗಾಡಿ ಎಷ್ಟು ಬಲ್ಕಾಗಿ ಕಾಣಿಸ್ತಾ ಇದೆ ಅಂತ. ಈ ಗಾಡಿದು ರೈಡ್ ರಿವ್ಯೂ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಈಗ ಜಸ್ಟ್ ಕ್ರೂಸ್ ಕಂಟ್ರೋಲ್ನ ಹೇಗೆ ಆ್ಯಕ್ಟಿವೇಟ್ ಮಾಡಿ ಓಡಿಸೋದು ಅಂತ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೈಡ್. ಸೊ ಗಾಡಿ ಮೇಲೆ ಕೂತ್ಕೊಂಡಿದ್ದೀನಿ ನಾನು. ಟೂರ್ ಮೋಡಲ್ಲಿ ಇವಾಗ ಗಾಡಿನ ಆನ್ ಮಾಡ್ತೀನಿ. ಸೊ ಟೂರ್ ಮೋಡಲ್ಲಿದೆ ಗಾಡಿ ಇವಾಗ. ಟೂರ್ ಮೋಡಲ್ಲಿ ಆ್ಯಕ್ಚುಲಿ ಗಾಡಿ ಅದರ ಫುಲ್ ಪೊಟೆನ್ಷಿಯಲ್ ಓಪನ್ ಮಾಡುತ್ತೆ. ಗೇರ್ ಶಿಫ್ಟಿಂಗು ಅಷ್ಟೇ ಬೆಣ್ಣೆ ಥರ ಹೋಗ್ತಾ ಇದೆ, ಮತ್ತು ಗೇರು ಹಿಡಿಯೋದಕ್ಕೂ ಅಷ್ಟೇ ತುಂಬಾ ಸ್ಮೂತ್ ಇದೆ. ಸೊ ಗಾಡಿ ಒಂದು ಸರ್ಟೆನ್ ಸ್ಪೀಡಲ್ಲಿದ್ದಾಗ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಟ್ ಮಾಡಿ ಸೊ ಡೌನ್ ಪ್ರೆಸ್ ಮಾಡಿದರೆ ಸೆಟ್ ಆಗಿಬಿಡುತ್ತೆ. ಅಂದರೆ ಸೆಟ್ ಪ್ರೆಸ್ ಮಾಡಿದರೆ ಕ್ರೂಸ್ ಕಂಟ್ರೋಲ್ ಸೆಟ್ ಆಗಿಬಿಡುತ್ತೆ. ಸೊ ನೀವು ಈ ರೀತಿಯಾಗಿ ಹೋಗ್ತಾ ಇರ್ಬೋದು. ಸಪೋಸ್ ಇವಾಗ ಹಂಪ್ ಬಂತು. ಸೊ ಹಂಪ್ ಬಂದಾಗ ನೋಡಿ, ಈ ಥರ ಗಾಡಿ ಮಧ್ಯಕ್ಕೆ ಜನನೂ ಬರ್ತಾರೆ. ಹಂಪ್ ಅಷ್ಟೇ ಅಲ್ಲ, ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ. ಸೊ ನಾನು ಕ್ರೂಸ್ ಕಂಟ್ರೋಲಲ್ಲಿದ್ದೆ, ಆದ್ರೂ ಗಾಡಿ ನನಗೆ ನಾನು ಬ್ರೇಕ್ ಹಿಡಿದ ತಕ್ಷಣ ಕ್ರೂಸ್ ಕಂಟ್ರೋಲ್ ಪಾಸ್ ಆಯಿತು. ಸೊ ಪಾಸ್ ಆಗಿದೆ, 61ಗೆ ಪಾಸ್ ಆಗಿದೆ. ಮತ್ತೆ ಸೆಟ್ ಮಾಡಬೇಕಾ? ಸೊ ಜಸ್ಟ್ ಮುಂದಕ್ಕೆ ಪ್ರೆಸ್ ಮಾಡಿ ಕಂಟಿನ್ಯೂ ಆಗುತ್ತೆ. ಸೊ ಎಳ್ಕೊಂಡು ಹೋಗ್ತಾ ಇದೆ ನೋಡಿ, ಇಲ್ಲಿ ಹೆಂಗೆ ಎಳ್ಕೊಂಡು ಹೋಗ್ತಾ ಇದೆ ಗಾಡಿ, ಥ್ರಾಟಲ್ಲೇ ಕೊಡ್ತಾ ಇಲ್ಲ. ಸೊ ಮತ್ತೆ ಡಿಆಕ್ಟಿವೇಟ್ ಆಯಿತು ಗಾಡಿ. ಸೊ ಕ್ರೂಸ್ ಕಂಟ್ರೋಲ್ ಮತ್ತೆ ಡಿಆಕ್ಟಿವೇಟ್ ಆಯಿತು. ಇವಾಗ ನೋಡಿ, ಸೆಕೆಂಡ್ ಗೇರ್, ಥರ್ಡ್ ಗೇರು, ಫೋರ್ತ್ ಗೇರು, ಮತ್ತೆ ಅದೇ ಗೇರ್ಗೆ ಬರಬೇಕು ಅಂತೇನಿಲ್ಲ. ಸೊ ಫಿಫ್ತ್ ಗೇರ್, 6th ಗೇರ್ಗೆ ಹಾಕ್ತಾಯಿದ್ದೀನಿ. ನಾನು ಎಷ್ಟರಲ್ಲಿದ್ದೆ? 61ನಲ್ಲಿದ್ದೆ. ನಾನು ಸಪೋಸ್ ಜಾಸ್ತಿ ಸ್ಪೀಡಲ್ಲಿದ್ದರೆ ಕಮ್ಮಿ ಆಗುತ್ತೆ. ಅದೇ ನೀವು ಒಂದು ಸಿಂಗಲ್ ಪ್ರೆಸ್ ಮಾಡಿದ್ರೆ ಸ್ಪೀಡು ಜಾಸ್ತಿ ಆಗ್ತಾ ಹೋಗುತ್ತೆ, 1 km/h ಜಾಸ್ತಿ ಆಗ್ತಾ ಹೋಗುತ್ತೆ. ಸಪೋಸ್ ನೀವು ಒಂದೇ ಸತಿಗೆ 5 km/h ಜಾಸ್ತಿ ಮಾಡಬೇಕು ಅಂದ್ಕೊಳ್ಳಿ. ಸೊ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನೋಡಿ 65 ಆಯಿತು. ಮೀನ್ಸ್ ನೆಕ್ಸ್ಟ್ ಅವೈಲಬಲ್ ರೌಂಡ್ ಫಿಗರ್ ಅಂತ ಹೇಳ್ಬೋದು. ನೋಡಿ 70 ಆಯಿತು, 75. ಸೊ ಈ ರೀತಿಯಾಗಿ ಹೋಗುತ್ತೆ ಗಾಡಿ. ಸೊ ನೋಡಿ, ನಾನಂತೂ ಥ್ರಾಟಲ್ ಕೊಡ್ತಾ ಇಲ್ಲ, ಆರಾಮಾಗಿ ಹೋಗ್ತಾ ಇದೆ. ಸೊ ಟೂರಿಂಗ್ ಮಾಡಬೇಕಾದ್ರೆ ಈ ರೀತಿ ಹೋದರೆ ನಿಮ್ಗೆ ಒಳ್ಳೆ ಮೈಲೇಜು ಬರುತ್ತೆ, ನಿಮ್ಮ ಇಂಜಿನ್ನು ಚೆನ್ನಾಗಿರುತ್ತೆ. ಸೊ ಆರಾಮಾಗಿ ಒಳ್ಳೆ ಫೀಲ್ ಕೂಡ ಕೊಡುತ್ತೆ. ಸೊ ಕ್ರೂಸ್ ಕಂಟ್ರೋಲ್ ಆನಲ್ಲಿದ್ದಾಗ ನೀವು ಜಸ್ಟ್ ಥ್ರಾಟಲ್ನ ಕೊಟ್ಟಾಗ ಸೊ ಡಿಆಕ್ಟಿವೇಟ್ ಆಗಲ್ಲ, ಅದರಲ್ಲೇ ಇರುತ್ತೆ, 60ಗೆ ಬಂದು ನಿಲ್ಲುತ್ತೆ. ನೀವು ಅದೇನೇ ಒಂದು ಚೂರು ಕ್ಲಚ್ ಹಿಡಿದ್ರೂ ಸಾಕು, ಬ್ರೇಕ್ ಹಿಡಿದ್ರೂ ಸಾಕು, ಡಿಆಕ್ಟಿವೇಟ್ ಆಗಿಬಿಡುತ್ತೆ. ಸೊ ಇದು ಕ್ರೂಸ್ ಕಂಟ್ರೋಲಿನ ವರ್ಕಿಂಗ್. ಸೊ ಈಗ ನೋಡಿದ್ರಲ್ವಾ, ಸೊ ಈ ರೀತಿಯಾಗಿ ನಾವು TVS ಅಪಾಚಿ RTXನಲ್ಲಿ ಕ್ರೂಸ್ ಕಂಟ್ರೋಲ್ನ ಯೂಸ್ ಮಾಡ್ಬೋದು. ಒಳ್ಳೆ ಫ್ಯೂಯಲ್ ಎಫಿಷಿಯನ್ಸಿ ಕೊಡುತ್ತೆ, ಹೈವೇನಲ್ಲಿ ಬೇಜಾರಾಗಲ್ಲ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಸೊ ನಾನು ಕ್ರೂಸ್ ಕಂಟ್ರೋಲ್ ಸಾಕು ಆಫ್ ಮಾಡಿದ್ದೀನಿ. ಸೊ ಇದು ಕ್ರೂಸ್ ಕಂಟ್ರೋಲ್ನ ದಿ ಅಪಾಚಿ RTX 300ನಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ದೆ. ಸೊ ಇದೇ ರೀತಿಯ ಬೈಕ್ ರಿವ್ಯೂ ವಿಡಿಯೋಸ್ ನಿಮಗೆ ಬೇಗ ತಲುಪ್ತಾ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ.